ನಮಸ್ಕಾರ. ಚರಿತ್ರೆಗೆ ಸ್ವಾಗತ. ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ. ಸ್ವಾಮಿ ವಿವೇಕಾನಂದರ ಜನನ ಜನವರಿ 12, 1863, ಮಹಾಸಮಾಧಿ ಜುಲೈ 4, 1902. ಭಾರತದ ಮಹಾನ್ ಸನ್ಯಾಸಿ, ತತ್ವಜ್ಞಾನಿ ಮತ್ತು ಯುವಜನತೆಗೆ ಪ್ರೇರಣೆಯಾಗಿರುವ ಮಹನೀಯರು. ಅವರ ಮೂಲ ಹೆಸರು ನರೇಂದ್ರನಾಥ ದತ್ತ. ಬಾಲ್ಯ ಮತ್ತು ವಿದ್ಯಾಭ್ಯಾಸ. ಜನನ ಕೋಲ್ಕತಾ. ತಂದೆ ವಿಶ್ವನಾಥ ದತ್ತ. ತಾಯಿ ಭುವನೇಶ್ವರಿ ದೇವಿ. ಅವರು ಬಾಲ್ಯದಲ್ಲೇ ಧಾರ್ಮಿಕತೆ, ಧೈರ್ಯ ಮತ್ತು ಚಿಂತನೆಯ ಶಕ್ತಿಯಿಂದ ಪ್ರಸಿದ್ಧರಾಗಿದ್ದರು. ಪಾಶ್ಚಾತ್ಯ ತತ್ವಶಾಸ್ತ್ರ ಹಾಗೂ ಭಾರತೀಯ ವೇದಾಂತದ ಬಗ್ಗೆ ಆಳವಾದ ಅಧ್ಯಯನ ಮಾಡಿದರು. ಗುರು ಪರಿಚಯ. ವಿವೇಕಾನಂದರು ರಾಮಕೃಷ್ಣ ಅವರನ್ನು ತಮ್ಮ ಗುರುಗಳಾಗಿ ಸ್ವೀಕರಿಸಿದರು. ರಾಮಕೃಷ್ಣರಿಂದ ಅವರು ಅಧ್ಯಾತ್ಮದ ನಿಜವಾದ ಅರ್ಥವನ್ನು ಅರಿತುಕೊಂಡರು. ಗುರು ನಿಧನದ ನಂತರ ಅವರು ಭಾರತದೆಲ್ಲೆಡೆ ಸಂಚಾರ ಮಾಡಿ ಜನರ ಜೀವನವನ್ನು ಸಮೀಪದಿಂದ ಕಂಡರು. ಚಿಕಾಗೋ ಭಾಷಣ 1893. 1893 ರಲ್ಲಿ ಅಮೆರಿಕದ ಶಿಕಾಗೋನಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಅವರು ಭಾಗವಹಿಸಿದರು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.